ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇರುವಂತ ರೇಣುಕಾ ಯಲ್ಲಮ್ಮ ದೇವಿ ಸೀರಿಯಲ್ ಇಡೀ ಟಾಪ್ 1 ಸೀರಿಯಲ್ ಯಾವಾಗ ಶುರುವಾಯಿತು ಆಗಿನಿಂದ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಈ ಧಾರಾವಾಹಿಗೆ ಎಲ್ಲರೂ ಕೂಡ ಪ್ರಿಯರು. ಈಗ 860 ಎಪಿಸೋಡ್ಗಳನ್ನ ಮುಟ್ತಾ ಇದೆ. ನಾವಿವತ್ತು ಸೆಟ್ ವಿಸಿಟ್ ಮಾಡಿದೀವಿ. ನಿಮಗೆ ಕಾಡು ಪ್ರದೇಶದಲ್ಲೆಲ್ಲ ಹೇಗೆ ಶೂಟ್ ಮಾಡ್ತಾರೆ, ಮತ್ತೆ ಇಲ್ಲಿ ಉತ್ತರ ಕರ್ನಾಟಕ ಭಾಗ ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಿ ಅಕ್ಕಪಕ್ಕ ಇರೋ ಜನ, ಗ್ರಾಮದ ಜನ ಹೇಗಿರ್ತಾರೆ ಅದೆಲ್ಲ ತೋರಿಸ್ತೀವಿ. ಇವತ್ತು ಸೆಟ್ ವಿಸಿಟ್ ಅಲ್ಲಿ ಇದೀವಿ. ಇವತ್ತು ನೋಡ್ಬೋದು ಇವರೆಲ್ಲ ಸಹ ಕಲಾವಿದರು. ಸೊ ಏನು ಈಗ ರೇಣುಕಾ ಯಲ್ಲಮ್ಮ ಇರುವಂತಹ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳು ನಡೀತಾ ಇದಾವೆ ಅಲ್ಲಿ ಇವರೆಲ್ಲ ಕಾಣಿಸ್ಕೊಳ್ತಾರೆ. ಸೊ ಎಲ್ಲ ಕಂಪ್ಲೀಟ್ ಏನೋ ಆಶ್ರಮದಲ್ಲಿರುವಂತ ವೇಷಭೂಷಣ ಇವ್ರನ್ನೆಲ್ಲ ನೋಡಿದಾಗ ಏನು ನಮ್ಗೆ ಮುಂಚೆ ಎಲ್ಲ ದೇವ್ರುಗಳನ್ನೆಲ್ಲ ನೋಡಿಲ್ಲ, ಆದ್ರೆ ನೋಡಿದಾಗ ಒಂದಷ್ಟು ಗೌರವ ಸೃಷ್ಟಿ ಆಗುವಂತ ರೀತಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಹಂಗೆ ನಾವು ಬಂದ್ರೆ ಸೆಟ್ ವಿಸಿಟ್ನ ನೋಡಬಹುದು. ಎಲ್ಲರೂ ಕೂಡ ಇವರು ಸಹ ಕಲಾವಿದರು. ಹಾಗೆ ಇವರು ಎಲ್ಲ ಉತ್ತರ ಕರ್ನಾಟಕ ಭಾಗದ ವೇಷಭೂಷಣ ಥರ ನಮಗೆ ಕಾಣಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸಹ ಕಲಾವಿದರು. ಇವ್ರನ್ನೂ ಕೂಡ ಒಂದ್ಸಲಿ ಮಾತಾಡ್ಸೋಣ ಯಾವ್ಯಾವ ಥರದ ಪಾತ್ರ ಮಾಡ್ತಿದ್ದಾರೆ ಅಂತ. ಮೇಡಮ್ ಹೇಳಿ, ರೇಣುಕಾ ಯಲ್ಲಮ್ಮ ದೇವಿ ಸೀರಿಯಲಲ್ಲಿ ಹೇಗೆ ಅನ್ನಿಸ್ತಿದೆ? ಏನಿಲ್ಲ ಮ್ಯಾಮ್, ತುಂಬ ಚೆನ್ನಾಗಿದೆ. ಸೊ ನನಗಂತೂ ತುಂಬ ಖುಷಿಯಾಗಿದೆ. ನೋಡೋಣ ಅಷ್ಟೇ. ಸೀನ್ ಎಲ್ಲ ಚೆನ್ನಾಗಿದೆ. ನಾನು ಭಾರತೀಯನ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿ ಹೋಗಲಿ ಅಷ್ಟೇ ಕೇಳ್ಕೊಳ್ಳೋದು. ಈಗ ಮೇನ್ ಕ್ಯಾರೆಕ್ಟರು ಭೈರವ ಇಲ್ಲೇ ಇದ್ದಾರೆ. ನಾವು ಆಗಲೇ ಒಂದು ಇಂಟರ್ವ್ಯೂ ಮಾಡ್ಕೊಂಡಿದ್ದೀವಿ, ಅವ್ರನ್ನ ಮಾತಾಡ್ಸೋಣ. ಹೇಳಿ, ಈಗ ನಿಮ್ಮದು ಸೀನ್ ಯಾವ ಥರ ನಡೀತಾ ಇದೆ? ಆ್ಯಕ್ಚುಲಿ ಈಗ ಒಂದು ಮಂಡಲ ಹಾಕಿ ಯಲ್ಲಮ್ಮ ಪೂಜೆ ಮಾಡ್ತಾ ಇರ್ತವೆ. ಒಂದು ಆತ್ಮನ ಅದಕ್ಕೆ ಮುಕ್ತಿ ಕೊಡಿಸ್ಬೇಕು ಅಂತ ಒಂದು ಸೀನ್ ನಡೀತಾ ಇದೆ ಒಳಗಡೆ. ಸೊ ನೀವು ಬನ್ನಿ ನನ್ನ ಜೊತೆಲಿ. ನೀವು ಬಂದರೆ ಇಡೀ ಸೆಟ್ನ ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ರಥದ ಸಾರಥಿ, ಅಂದರೆ ನಮ್ಮ ಡೈರೆಕ್ಟ್ರು. ಸೊ ನಮ್ಮ ಡೈರೆಕ್ಟ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಏನೇನ್ ನೋವಿದೆ ಅವ್ರ ಕಡೆಯಿಂದ, ಏನೇನ್ ಬೇಕು ಅದೆಲ್ಲ ಹೇಳಿ. ಇಲ್ಲ 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 ಈಗ ಭೈರವನ್ ಪಾತ್ರಕ್ಕೆ ಏನೋ ಬೇಕಾಗಿರುತ್ತೆ, ನೀವೇನೋ ಕೊಟ್ಟಿರ್ತೀರಾ ಹಿಂಸೆನ. ಸೊ ಈಗ ನಿಮ್ಗೆ ಇದೆಲ್ಲ ಇಲ್ಲ, ತೀರ್ಸ್ಕೊಳ್ಳೋ ಆ ಥರ ಹಿಂಸೆನ ಕೊಡದೆ ನಮ್ಮನ್ನ ತುಂಬ ನೀಟಾಗಿ ಒಂದು ಶೇಪಿಗೆ ತಂದಿರುವಂತಹ ಡೈರೆಕ್ಟರ್ ಇವರು. ಸೊ ಅವ್ರಿಗೆ ಈ ಸೆಟ್ ಬಗ್ಗೆ ಏನು ಅನ್ಸುತ್ತೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ. ಎಲ್ಲ ಟೀಮಿಂದ ಒಳ್ಳೆ ಕೆಲಸ ಆಗ್ತಾ ಇದೆ. ಎಲ್ಲರೂ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸರ್ಗಳು ಆಗಲಿ, ಬೇರೆ ಎಲ್ಲ ಟೆಕ್ನಿಷಿಯನ್ಸ್ಗಳಾಗಲಿ, ಕಲಾವಿದರಾಗಲಿ. ಯಾಕಂದರೆ ಇಂಥ ಒಂದು ಯಶಸ್ವಿ ಕೆಲಸ ಆಗಬೇಕಂದ್ರೆ ಒಬ್ಬರಿಂದ ಅಥವಾ ಇಬ್ಬರಿಂದ ಸಾಧ್ಯ ಇಲ್ಲ. ಎಲ್ಲ ಟೀಮ್ ಒಗ್ಗೂಡಿ ಕೆಲಸ ಮಾಡಿದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಇದು ಸಾಧ್ಯ ಆಗ್ತಾ ಇದೆ, ಪ್ರೂವ್ ಕೂಡ ಆಗಿದೆ. ಈಗ ನಮ್ಮ ಭೈರವನ್ನ ಯಾವ ಥರ ತೋರಿಸ್ತೀರಾ ಸರ್ ನೆಕ್ಸ್ಟ್? ಭೈರವನ ನೆಕ್ಸ್ಟ್ ಯಾವ ಥರ ಅಂತ ಹೇಳಲ್ಲ. ಈಗ ಯಾವ ಥರ ಪ್ಲೇ ಆಗ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಕಡೆ ಕೆಟ್ಟವನು ಅಲ್ಲ, ಒಳ್ಳೆಯವನು ಅಲ್ಲ, ಅಭ್ಯಪಾರಿತ ಆಗ್ಬಿಟ್ಟಿದೆ ಜೀವನ. ಹಂಗೆ ಆಗ್ಬಿಟ್ಟಿದೆ. ಪ್ರೀತಿ ಎಲ್ಲ ನೋಡಿ ಬದಲಾಗ್ತಾನ ಅಂತ ನಿರೀಕ್ಷೆ ನಮ್ಮ ವೀಕ್ಷಕರಲ್ಲಿ. ಅದು ತುಂಬ ಸಸ್ಪೆನ್ಸು. ಸೊ ಅದನ್ನು ತೆರೆ ಮೇಲೆ ನೋಡಿ ನೀವು ತಿಳ್ಕೊಳ್ಬೇಕು. CG ವರ್ಕ್ ನಡೆಯುತ್ತೆ. ಅಂದರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಬರುವಂತಹ ಕೆಲವೊಂದು ಗ್ರಾಫಿಕ್ಸ್ನ ನಾವು ಇಲ್ಲಿ ಶೂಟ್ ಮಾಡ್ತೀವಿ. ಕೆಲವೊಂದೊಂದು ಕಾರಣಾಂತರಗಳಿಂದ ನಾವು ಹೊರಗಡೆ ತೋರಿಸೋದಕ್ಕಾಗದೇ ಇರುವಂಥ ವಿಷಯಗಳನ್ನ ಇಲ್ಲಿ ಶೂಟ್ ಮಾಡ್ತೀವಿ. ಸೊ ಇವರು ನಮ್ಮ ಉದೌದೋ ಶ್ರೀ ರೇಣುಕಾ ಯಲ್ಲಮ್ಮ ಅಲ್ಲಿ ಒಂದು ಹೊಸ ಪಾತ್ರನ ಮಾಡ್ತಾ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ನಿಮ್ಗೆ, ನೀವು ಈ ಪಾತ್ರ ಮಾಡ್ತಾ ಇರೋದು ಮತ್ತು ಈ ರೇಣುಕಾ ಯಲ್ಲಮ್ಮ ನಮ್ಮ ತಂಡದಲ್ಲಿ ಒಂದು ಆ್ಯಕ್ಟಿಂಗ್ ಮಾಡ್ತಾ ಇರೋದು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ಭಾಳ ವಿಭಿನ್ನವಾಗಿದೆ. ಕೆಲಸ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಇಂಥ ಪಾತ್ರಗಳು ಸಿಕ್ಕಾಗ ಒಬ್ಬ ಕಲಾವಿದನ ಪ್ರತಿಭೆಯನ್ನು, ಅವನ ಸಾಮರ್ಥ್ಯವನ್ನು ಹೊರಗೆ ತೆಗಿಲಿಕ್ಕೆ ಬಹಳ ಒಳ್ಳೆಯ ಅವಕಾಶ ಇದು. ಇಂತಹ ಒಂದು ಮೈಥಾಲಜಿಕಲ್ ಪಾತ್ರದಲ್ಲಿ ಮಾತ್ರ ಒಬ್ಬ ಕಲಾವಿದನ ಪ್ರತಿಭೆ ಅನ್ನೋದು ಅರಳೋದಕ್ಕೆ ಸಾಧ್ಯ.
ಆಮೇಲೆ ಒಂಥರ ಇಲ್ಲಿ ಒಂಥರ ಕುಟುಂಬದ ವಾತಾವರಣ ಇದೆ. ಪರಸ್ಪರ ಎಲ್ಲರ ಜೊತೆಯಲ್ಲಿ ಸೇರ್ತಾ ಪರಸ್ಪರ ಒಬ್ಬರೊಬ್ಬರು ನೋಡಿ ಕಲಿತಾ ಒಂದೊಳ್ಳೆ ವಾತಾವರಣ ಇದೆ. ಭಾಳ ಮುಖ್ಯವಾಗಿ ನಿರ್ದೇಶಕರಿರ್ಬೋದು, ತಂತ್ರಜ್ಞರಿರ್ಬೋದು, ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಇನ್ನೂ ಹೇಗೆ ಮಾಡೋದು, ಇನ್ನೂ ಹೇಗೆ ಚೆನ್ನಾಗಿ ಮಾಡ್ಬೋದು ಅನ್ನುವಂತಹ ಒಂದು ಆಸಕ್ತಿ ಮತ್ತು ತುಮುಲ ಹುಟ್ಟಿದಾಗ ಕಲಾವಿದ ಅವನ ಪರಿಪಕ್ವತೆ ಮಾಗೋದಕ್ಕೆ ಸಾಧ್ಯ. ಹಾಗಾಗಿ ನನಗಂತೂ ಭಾಳ ವಿಭಿನ್ನವಾದಂಥ ಪಾತ್ರ ಕೊಟ್ಟಿದ್ದಾರೆ. ಗುರುಕಂಠನ ಪಾತ್ರವನ್ನು ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಇಲ್ಲ, ಅವನು ಒಂದು ರೀತಿ ಅಲೌಕಿಕ ಪಾತ್ರ, ಬೇಹುಗಾರನಾಗಿ ಕೆಲಸ ಮಾಡ್ತಿರ್ತಾನೆ. ಎಲ್ಲೋ ಒಂದು ಕಡೆ ನಮ್ಮ ದೃಶ್ಯಗಳಲ್ಲೂ ಕೂಡ ಅವರ ಜೊತೆಯಲ್ಲೇ ಸಮಾಗಮ ಇಲ್ಲ, ನಾವಿಬ್ಬರು ಸಂಧಿಸಲಿಲ್ಲ, ಮಾತಾಡಲಿಲ್ಲ ಅಂತಂದ್ರೂ ಅವರ ಒಂದು ಪರಿಣಾಮ ಏನಿರುತ್ತೆ ಅದು ಎಲ್ಲ ಪಾತ್ರಗಳ ಮೇಲೂ ಒಂದು ನೆರಳಿನಂತೆ ಹಿಂಬಾಲಿಸುವಂಥ ಪಾತ್ರ ಭೈರವನ ಪಾತ್ರ. ಹಾಗಾಗಿ ಅದು ಒಂಥರ ಒಟ್ಟಾರೆ ಓವರಾಲ್ ಈಗ ಚಿತ್ರಪಟದಲ್ಲಿ ಎಲ್ಲ ಬಣ್ಣಗಳು ಮುಖ್ಯ ಆದಾಗ ಮಾತ್ರ ಚಿತ್ರಪಟ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದು ಕೂಡ ಅಷ್ಟೆ. ಇವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ನೀವು ಆನ್ ಸ್ಕ್ರೀನ್ ನೋಡ್ತೀರಾ. ಸೊ ಈಗ ಇಲ್ಲಿ ಮುಗಿಸ್ಕೊಂಡು ಹೊರಗಡೆ ಶೂಟ್ ನಡೀತಾ ಇದೆ. ಸೊ ಅಲ್ಲೋಗೋಣ ಬನ್ನಿ. ಸೊ ಇಲ್ಲಿ ಔಟ್ಡೋರಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವ್ರನ್ನ ನಮ್ಮ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ ಬನ್ನಿ ಈಗ. ಸೊ ಇದರಲ್ಲಿ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ತುಂಬಾ ಮುಖ್ಯವಾದ ಪಾತ್ರನ ವಹಿಸ್ತಾರೆ. ಸೊ ಇವರು ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ನಾಗರಾಜ್ ಅಂತ. ಎಷ್ಟು ಕಷ್ಟಪಡ್ತಾರೆ ಅಂದರೆ ಅಲ್ಪ ಸ್ವಲ್ಪ ಕಷ್ಟಪಡಲ್ಲ ಇವರು, ಆದರೆ ಗೊತ್ತಾಗಲ್ಲ ಅಷ್ಟೇ. ನಮ್ಮ ರೇಣುಕಾ ಯಲ್ಲಮ್ಮ ಮೇನ್ ಪಿಲ್ಲರ್ ಒಂಥರ ಇವರಿದ್ದೆ. ಬನ್ನಿ ಒಂದೆರಡು ಮಾತಾಡಿ. ಸರ್ ಮಾತಾಡಿದ್ರೆ ನೀವೇ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸೀರಿಯಲ್ ನೋಡಿ ಆಲ್ ದಿ ಬೆಸ್ಟ್. ಅವರು ಒಂದು ಸ್ವಲ್ಪ ನಾಚಿಕೆ. ಇಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ರಾಜು ಅಂತ. ರಾಜು ಅವರೇ ಬನ್ನಿ. ಅವರು ಅಷ್ಟೇ, ಅವರು ಬೇಡ ಬೇಡ ಅನ್ನೋದು ನೋಡಿ, ಅಲ್ಲಿ ಡೈಲಾಗ್ ಹೇಳ್ಕೊಡ್ತಾ ಇದಾರೆ. ಬ್ಯುಸಿ ಇದ್ದಾರೆ, ಬೇಡ ಬೇಡ ಅಂತಾರೆ, ಓಡೋಗ್ತಾರೆ ಆ ಕಡೆಗೆ. ಬನ್ನಿ ರಾಜು ಅವರೇ, ಇಲ್ಲಿ ಡೈರೆಕ್ಟರ್ ಮಾತಾಡಿದ್ರು. ನಮ್ಮ DOP ಇದ್ದಾರೆ ಇಲ್ಲಿ. ಸೊ ನೋಡಿ, ನೀವು ನೋಡ್ತಾ ಇದ್ರೆ ಹೆಂಗಿರುತ್ತೆ ವಾತಾವರಣ ಅಂತ ಗೊತ್ತಾಗುತ್ತೆ. ರೇಣುಕಾ ಯಲ್ಲಮ್ಮ ಸೆಟ್ ಅಂದರೆ ಈ ಥರ ವಾತಾವರಣ ಇರುತ್ತೆ. ಸೊ ಗುರು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾನು ಬರೋದಕ್ಕಿಂತ ಮುಂಚೆಯಿಂದ ಡೇ 1 ಇಲ್ಲಿ ಕೆಲಸ ಮಾಡ್ತಾ ಇರೋರು ಇವರು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ತುಂಬ ಟೀಮ್ ಎಲ್ಲ ಚೆಂದಾಗಿದೆ. ನಮ್ಮ ಡೈರೆಕ್ಟ್ರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ, ಅದರಿಂದ ನಾವೇನು ಮಾತಾಡೋದೇನಿಲ್ಲ. ಬಟ್ ಟೋಟಲಿ ಟೀಮು, ಎಫರ್ಟು, ಎಲ್ಲ ಕಲಾವಿದರು ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ದೀವಿ ಸರ್. ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಅದಕ್ಕೆ ಕಾರಣ ಇವರೇ ನಮ್ಮ DOP. ಸೊ ಥ್ಯಾಂಕ್ ಯು ಗುರು ಸರ್. ಇದೇ ರೀತಿ ಹೋಗ್ತಾ ಇದ್ರೆ ನೆಕ್ಸ್ಟ್ ಯಾರು ಸಿಗ್ತಾರೋ ಅವ್ರನ್ನ ಪಾನ್ ಇಂಡಿಯಾ. ಹೀಗೆ ಹೋಗೋಣ. ಸೊ ಇವರೆಲ್ಲರೂ ಕಲಾವಿದ್ರೆ, ಸೊ ಅವ್ರನ್ನೂ ಮಾತಾಡಿಸ್ತಾ ಹೋಗೋಣ. ಸೊ ನಿಮ್ಗೆ ಮಾತಾಡಿದ್ರ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವ್ರು ನಮ್ಮ ನಮ್ಮ ಮನು, ಟೆಕ್ನಿಕಲ್ ಟೀಮು. ಸೊ ಮನು, ನಿಂಗೆ ಹೆಂಗೆ ಅನ್ನಿಸ್ತಾ ಬಾರ ಇಲ್ಲಿ. ಸದಾಂ ಬಾ. ಯಾರೂ ಬರ್ತಾ ಇಲ್ಲ, ಎಲ್ಲ ಕೆಲಸ ಅಂತ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದಾರೆ. ನಮ್ಮ ಇನ್ನೊಂದು DOP ರಮೇಶ. ಸೊ ರಮೇಶ್ ಹೇಳಿ. ಬನ್ನಿ ರಮೇಶ್. ಚೆನ್ನಾಗಿ ಬರ್ತಿದೆ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಅಷ್ಟೇ. ಸೊ ಎಲ್ಲರೂ ಬ್ಯುಸಿ ಇದ್ದಾರೆ. ಅಲ್ಲಿ ನಮ್ಮ ರೇಣುಕೆ ಅವರಿದ್ದಾರೆ. ಅವರ ತಾಯಿಗೆ ಹೇಳ್ತಾ ಇದ್ದಾರೆ, ಭೈರವಣ್ಣ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಆಯಿತು. ಸೊ ಇವರು ನಮ್ಮ ರೇಣುಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ರೇಣುಕಾ ಯಲ್ಲಮ್ಮ ಟೀಮ್ ಒಂದು ಸ್ವಲ್ಪ ಹಂಚ್ಕೊಳ್ಳಿ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಳ್ಳೆ ಟೀಮು, ದಿನ ವರ್ಕ್ ಮಾಡೋಕೆ ಒಂಥರ ಫ್ಯಾಮಿಲಿ ಥರ ಅನಿಸ್ಬಿಟ್ಟಿದೆ. ಇವರಾಗಲಿ ಎಲ್ಲರೂ ಆಗಲಿ ದಿನ ನೋಡ್ತೀವಲ್ಲ, ಸೊ ಖುಷಿ ಆಗುತ್ತೆ ಸೆಟ್ಟಿಗೆ ಬರೋಕ್ಕೆ. ಆ್ಯಂಡ್ ಈ ಪಾತ್ರನೂ ಅಷ್ಟೇ ಪವರ್ಫುಲ್ ಆಗಿದೆ. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಲಿ, ಹೇರ್ ಸ್ಟೈಲಿಸ್ಟ್ ಆಗಲಿ, ಮೇಕಪ್ ಆರ್ಟಿಸ್ಟ್ ಆಗಲಿ ಎಲ್ಲ ಫ್ರೆಂಡ್ಸ್ ಆಗೋಗಿದ್ದಾರೆ. ಲಿಟ್ರಲಿ ವಿ ಆರ್ ಮೋರ್ ಲೈಕ್ ಅ ಫ್ಯಾಮಿಲಿ ಹಿಯರ್. ತುಂಬ ಒಳ್ಳೆಯವರು, ತರಲೆ ಮಾಡ್ತಿರ್ತಾರೆ. ಇವ್ರು ಬಂದರೆ ಫುಲ್ ಸೆಟ್ಟೆಲ್ಲ ಜಾವಿಯಲ್ ಆಗಿರುತ್ತೆ.
ಬೇಸಿಕ್ಲಿ ಅ ಜಾವಿಯಲ್ ಪರ್ಸನ್, ಎಲ್ರೂ ನಗಿಸ್ಕೊಂಡು ಎಲ್ರಿಗೂ ತರಲೆ ಮಾಡಿಕೊಂಡು ರೇಗಿಸ್ಕೊಂಡು ಓಡಾಡ್ತಿರ್ತಾರೆ. ಖುಷಿ ಆಗುತ್ತೆ ಇವ್ರು ಸೆಟ್ಟಿಗೆ ಬಂದರೆ, ಒಂಥರ ಫುಲ್ಲು ಸೆಟ್ಟೆಲ್ಲ ಮಿಣ ಅಂತಿರುತ್ತೆ. ಇವರಿಂದ ಬೇಜಾರಾಗುತ್ತೆ ಸೆಟ್ಟಲ್ಲಿ. ಇವರಾ ಮಗು ಥರ ಅಂತ ಕೇಳ್ತಾ ಇದ್ದಾರೆ. ಯಮ್ಮೋ ಮಗು ಥರ ಅಂತದಿಲ್ಲ, ಬಟ್ ಒಂಥರ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹಾಗೆ ಎಲ್ರೂ ನಗಿಸ್ಕೊಂಡು ಓಡಾಡ್ತಿರ್ತಾರೆ, ಯಾರು ಸುದ್ದಿಗೂ ಹೋಗಲ್ಲ. ಸೊ ಒಂಥರ ಆರಾಮಾಗಿರ್ತಾರೆ ಅವ್ರ ಪಾಡಿಗೆ ಅವರು. ಹಂಗಂತಾರೆ ಇಂಟರ್ವ್ಯೂ ಮುಗಿಲಿ, ಆಮೇಲೆ ಹೇಳ್ತಾರೆ ಸ್ವಲ್ಪ ಕಮ್ಮಿ ಹೊಗಳ್ಬಿಟ್ಟೆಮ್ಮ, ಇನ್ನೂ ಹೊಗಳ್ಬೇಕಿತ್ತು ಅಂತ. ಇಂಟರ್ವ್ಯೂ ಮುಗಿದ್ಮೇಲೆ ನನಗೆ ಗೊತ್ತೇನಾಗತ್ತೆ ಅಂತ. ಇಲ್ಲ ಹಿಂಗೆಲ್ಲ ಮಾಡೋದು. ಹೆಂಗೆ ಭೈರವ ರಿಯಲ್ ಆಗಿ ಎಲ್ಲರ ಜೊತೆ ಹೇಗಿರ್ತಾರೆ? ಅದೇ ಹೇಳ್ನಲ್ಲ, ತುಂಬ ಖುಷಿಯಾಗಿರ್ತಾರೆ ಎಲ್ರ ಜೊತೆ. ಒಂಥರ ಎಲ್ರಿಗೂ ಖುಷಿ ಕೊಡ್ಕೊಂಡು ಓಡಾಡ್ತಿರ್ತಾರೆ, ನಗ್ತಾ ಇರ್ತಾರೆ. ತರಲೆ ಸಿಕ್ಕಾಪಟ್ಟೆ ಅನ್ಕೊಳ್ಳಿ, ನಗಿಸ್ತಾನೆ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ನಿಕ್ ನೇಮ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಸೊ ಖುಷಿ ಆಗುತ್ತೆ ಇವ್ರು ಸೆಟ್ಟಿಗೆ ಬಂದರೆ. ಒಂಥರ ಸೆಟ್ಟೆಲ್ಲ ಫುಲ್ ಖುಷಿಯಾಗಿ ಓಡಾಡ್ತಿರುತ್ತೆ. ಸೊ ಇವ್ರಿಗ ತೇಜವಣ್ಣ ಅಂತ ಕರಿತೀನಿ ಅಷ್ಟೇ, ಇನ್ನೇನು ಕರಿಯಲ್ಲ. ಮತ್ತೆ ಅಣ್ಣ ಅಣ್ಣ ಪಾಪ ಅವ್ರಿಗೇನು ಆಸೆ ಆಕಾಂಕ್ಷೆ ಇಲ್ಲ ಅಂತ ಅನಿಸ್ತಿಲ್ವಾ? ಹುಡುಗಿ ಯಾವ ತರ ಬೇಕು ಬೇಡ ನಡೆಯುತ್ತೆ, ನೋಡಿದೆಲ್ಲ ಅಣ್ಣ ಅಂತಾರೆ ಅನ್ಕೊಂಡ್ಲಿ. ಹಿಂಗೆ ಒಳ್ಳೆ ಮನ್ಸು ರೀ ನಮ್ಮ ಅಣ್ಣಂದು, ಅಷ್ಟು ಒಳ್ಳೆ ಮನ್ಸು. ಇದು ನನ್ನ ಗಂಡನ ಮನೆ, ಅಂದ್ರೆ ಜಮದಗ್ನಿ ಮನೆ. ಸೊ ಇಲ್ಲಿ ನಡೀತಿರೋದಲ್ಲ ಜಮದಗ್ನಿ ಮನೆ ಇಲ್ಲೇ. ಸೊ ಇದು ನಮ್ಮ ಮನೆ, ಅಂದ್ರೆ ರೇಣುಕೆ ಮತ್ತೆ ಜಮದಗ್ನಿ ಅವ್ರ ಮನೆ. ಇಲ್ಲೇ ರುಚಿಕರು, ಸತ್ಯವತಿ, ಎಷ್ಟೋ ಸೀನ್ಸ್ ಇಲ್ಲಿ ನಡೆದಿದೆ, ಗೊತ್ತಿರ್ಬೋದು. ಎಷ್ಟೋ ಸೀನ್ಸು ಮದುವೆ ಆದಮೇಲೆ ಅಲ್ಲೇ ನಾನು ಸೇರೋದಿದ್ದು, ಅದೇ ಬಾಗ್ಲು. ಸೊ ಮದುವೆ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ. ಮದುವೆಗಿನ ಮುಂಚೆ ಪ್ಯಾಲೇಸಲ್ಲಿದ್ದೆ. ಇಲ್ಲಿ ಈ ಕಟ್ಟೆ ತುಂಬಾ ಫೇಮಸ್, ಅರಳಿ ಕಟ್ಟೆ. ಇಲ್ಲಿ ನಂದು ಜಮದಗ್ನಿದು ಸುಮಾರು ಸೀನ್ಸ್ ಆಗಿದ್ದಾವೆ, ಮಾತುಕತೆ ಎಲ್ಲ. ಒಂಥರ ಚೆನ್ನಾಗಿದೆ ನಮ್ಮ ವಾತಾವರಣ, ನಮ್ಮದು ಆಶ್ರಮದ ವಾತಾವರಣ, ರುಚಿಕರ ಆಶ್ರಮ. ಇದು ಶಿವಂದ್ ಆ್ಯಕ್ಚುಲಿ. ಅಂದರೆ ಏನೇ ರೇಣುಕೆ ಮತ್ತು ಜಮದಗ್ನಿ ಪೂಜೆ ಮಾಡೋ ಸೀನ್ ಆಗಿರಲಿ, ಸತ್ಯವತಿ ಪೂಜೆ ಮಾಡೋ ಸೀನ್ ಆಗಲಿ, ಎಲ್ಲ ಇಲ್ಲೇ ಶಿವಲಿಂಗದ ಹತ್ರ. ಇದು ಮನೆ ಥರ, ಅಂದರೆ ನಮ್ಮ ಮನೆ. ಶೂಟ್ ಆಗಬೇಕಾದ್ರೆ ಮಾತ್ರ ಮನೆ, ಅಂದರೆ ಸೆಟ್ ಬೇಸಿಕ್ಲಿ, ಮನೆ ಅಂತಲ್ಲ ಸೆಟ್ಟು. ಸೊ ಇಲ್ಲಿ ಒಳಗೆ ಈ ಥರ ಇರುತ್ತೆ. ಸದ್ಯಕ್ಕೆ ಎಲ್ಲ ಡಂಪ್ ಮಾಡಿದ್ದಾರೆ. ಇಲ್ಲ ಅಂದರೆ ಸೀನಿಗೆ ತಕ್ಕಂತೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಆಗುತ್ತೆ. ಅದು ರುಚಿಕರದು. ಇದು ರುಚಿಕರದು. ಆಮೇಲೆ ಸುಮಾರಷ್ಟು ಇಲ್ಲಿದೆ ವಸ್ತುಗಳೆಲ್ಲ. ಆದರೆ ಈಗ ಸದ್ಯಕ್ಕೆ ಶೂಟಿಂಗ್ ನಡೀತಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಒಂದೇ ಕಡೆ ಇಟ್ಟಿದ್ದಾರೆ. ಇಲ್ಲ ಅಂದರೆ ಅದ್ರ ಜಾಗದಲ್ಲಿ ಅದದಿರುತ್ತೆ. ಸೀನಿಗೆ ತಕ್ಕಂತೆ ಬ್ಯಾಕ್ಗ್ರೌಂಡ್ಸ್ನ ಚೇಂಜ್ ಮಾಡ್ತಾರೆ. ಈ ಕಡೆಯಿಂದ ಬಂದರೆ ನೀವು ಇದು ಎಲ್ಲಮ್ಮ ಮತ್ತು ಭೈರವನ ಮನೆ. ಇದು ಈ ಕಡೆಯಿಂದ ಹೋದರೆ, ಸೊ ಈ ಕಡೆಯಿಂದ ಹಿಂಗೆ ಹೋದರೆ ಅವರು ಹೇಳ್ದಾಗೆ ಸೀನಿಗೆ ತಕ್ಕಂಗೆ ಒಂದು ಮಾಟ ಮಂತ್ರ ಮಾಡಿರೋ ಒಂದು ಗುಣಿ ಇದೆ, ಅದನ್ನು ತೆಗಿಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ತೆಗಿಯೋದು ಒಂದು ಸೀನು, ಅದು ನಡೀತಾ ಇದೆ ಈಗ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಹೊಗೆ ಹತ್ತು ಕಟ್ಟಂತ ನಾನು ನಾಶ ಮಾಡೋದಕ್ಕೆ ಸಭೆ ಸೇರ್ತೀರಾ? ನನ್ನನ್ನೇ ನಾಶ ಮಾಡೋದಕ್ಕೆ ಸಭೆ ಸೇರ್ತೀರಾ? ನನಗೆ ನೀವು ಮುಕ್ತಿ ಕೊಡ್ತೀರಾ? ನನಗೆ ನೀವು ಮುಕ್ತಿ ಕೊಡ್ತೀರಾ? ಅದೇನ್ ಮಾಡ್ತೀರೋ ಮಾಡಿ, ಆದ್ರೆ ಅದ್ಯಾವುದಕ್ಕೂ ವಿರುದ್ಧ ಬಿಡೋದಿಲ್ಲ. ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ, ಅದ್ಯಾವುದಕ್ಕೂ ವಿರುದ್ಧ ಬಿಡೋದಿಲ್ಲ. ಎಲ್ಲ ಗಾಬ್ರೆ, ಎಲ್ಲ ಗಾಬ್ರೆ ಗಾಬ್ರೆ. ಎಲ್ಲಮ್ಮ ನಗ್ತಾರೆ ಅಲ್ಲೇ.
ನೋಡಿದ್ರಲ್ಲ, ಇದಿಷ್ಟು ರೇಣುಕಾ ಯಲ್ಲಮ್ಮ ಸೆಟ್ ಹೇಗಿದೆ ಅನ್ನೋದು, ಎಲ್ಲೆಲ್ಲ ಹೇಗೆಲ್ಲ ನಡೆಯುತ್ತೆ, ಮತ್ತೆ ರೇಣುಕೆ ಮತ್ತೆ ಯಲ್ಲಮ್ಮ ಈ ವಾಸ ಇರುವಂಥ ಸ್ಥಳವನ್ನ ನಾವೆಲ್ಲ ನೋಡಿದ್ವಿ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್ ಬೆಂಗಳೂರು.